ಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆ ಏನೋ ಆಯಿತು, ಬಟ್ ಪ್ರಾಬ್ಲಮ್ಸ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಎಸ್ಪೆಷಲಿ ಸಚಿವ ಸ್ಥಾನದ ಆಕಾಂಕ್ಷೆಗಳಾಗಿದ್ದಂತಹ ವ್ಯಕ್ತಿಗಳಲ್ಲಿ ಕೊತ ಕುದಿಯೋ ರೀತಿಯಲ್ಲಿ ಆಗ್ತಾ ಇದೆ. ಆರ್.ಬಿ. ತಿಮ್ಮಾಪುರ್ಗೆ ಸಚಿವ ಸ್ಥಾನ ತಪ್ಪಿದೆ. ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಇದರ ಪರಿಣಾಮ ಬಂಡಾಯದ ಬಾವುಟಗಳು ತಲೆ ಎತ್ತಿದೆ. ಹೈಕಮಾಂಡ್ ವಿರುದ್ಧ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಗರಂ ಆಗಿದ್ದಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ನಂಜಯ್ಯನಮಠ ಜೊತೆಗೆ ತಿಮ್ಮಾಪುರ್ ಮಾತನಾಡಿರುವಂತಹ ಆಡಿಯೋ ಈಗ ಎಲ್ಲ ಕಡೆ ಹಲ್ಚಲನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಬ್ಬರೂ ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋದ ಧ್ವನಿ ಅದರೆಲ್ಲದರ ಬಗ್ಗೆ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಬಟ್ ಒಂದು ಆಡಿಯೋ ಅಂತೂ ವೈರಲ್ ಆಗ್ತಾ ಇದೆ. ಕಡಿಮೆ ನಮ್ಮ ಬಾತ್ರಿ ಪ್ರಕಾರ 80% ಆದ್ರೂ ಆಗ್ಬೋದು. 80% ಸೀಟ್ ಕೊಟ್ಟಾರ ಅಂತ ಹೇಳ್ತಾರೆ. ಕೊಟ್ಟಿರ್ಬೇಕು, ಯಾಕಂದ್ರ ಅದು ಇದು ಇತ್ತಲ್ಲ, ಒಳ್ಳೆ ವಿಧಾನಸೌಧ ತುಳಸಿಗಿದ್ವು ಅಂತ ರಗಡದ ಬಿಡದ್ರೆ ಜೈಲಾಗ ಬಂದವ್ರು ಅಲ್ಲ. ಅದು ಇವ್ನ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ, ಏನಿದು ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಂತ ನಾವು ಪಾರ್ಟಿಗೆ ಎದುರಿಸೋಕೆ ಪಾರ್ಟಿ ಏನಂತ ಎದುರಿಸೋಕ ನಾವು ಹೆಚ್ಚಿಗೆ ಬಲ್ರಿ ಅಂತ ತಪ್ಪ ಪಾಪ ಬಾಳ ಇವ್ರು ಕೇಳ ರೊಕ್ಕ ಕೊಟ್ಟಿರಕ್ಕಿಲ್ಲ. ನನ್ನ ಇಮೇಜು ಪಾರ್ಟಿ ಇಮೇಜು ಯಾವ ಖಾತೆ ಕೊಟ್ಟರು ಸಮರ್ಥರಾಗಿ ನಿರ್ವಹಣೆ ಮಾಡ್ಯಾರ. ನೀರಾವರಿ ಅಸೆಂಬ್ಲಿಗದು ಉತ್ತರ ಹೆಂಗ್ ಕೊಡ್ತಿದ್ರೆ ಸ್ಮೂತ್ ಸುನೀಲ್ ಕನ್ಗೋಳ ಯಾರ? ಸುನೀಲ್ ಕನ್ಗೋಳ ಯಾರ? ಸುನೀಲ್ ಕನ್ಗೋಳ ಅಂತ ರಿಪೋರ್ಟ್. ಹೈಕಮಾಂಡ್ ನಿರ್ಧಾರವನ್ನ ಕ್ಲಿಯರ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆರ್.ಬಿ. ತಿಮ್ಮಾಪುರ ಸ್ಪಷ್ಟ ಆಗ್ತಾ ಇದೆ. ಕೇಸ್ ಇದ್ದವರಿಗೆಲ್ಲ ಸ್ಥಾನ ಕೊಟ್ಟಿದ್ದಾರೆ. ನಾಗೇಂದ್ರ ಅವರ ವಿಚಾರ ಎಲ್ಲ ಅಲ್ಲಿ ಪ್ರಸ್ತಾಪಕ್ಕೆ ಬಂದಿದೆ. ಇವ್ರು ಯಾರಿಗೂ ಬುದ್ಧಿ ಇಲ್ಲ, ಸಮರ್ಥವಾಗಿ ಯಾರು ನಿಭಾಯಿಸಿದ್ದಾರೆ ಖಾತೆಗಳನ್ನ ಅವರು ಕೊಡೋದು ಬಿಟ್ಟು ಹೀಗೆ ಬೇಜವಾಬ್ದಾರಿಯಾಗಿ ಖಾತೆ ಹಂಚಿಕೆ ಮಾಡಿದ್ದಾರೆ ಅಂತೆಲ್ಲ ಅನ್ನೋ ಅರ್ಥದಲ್ಲಿ ತಿಮ್ಮಾಪುರ್ ಅವರು ಮಾತನಾಡಿದ್ದಾರೆ. ಹಾಗೆ ವಿಜಯಾನಂದ ಕಾಶ್ಯಪ್ಪನವರವರಿಗೆ ಉಸ್ತುವಾರಿಯನ್ನು ತಪ್ಪಿಸೋದ್ರ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾ ಇದೆಯಂತೆ. ಆರ್.ಬಿ. ತಿಮ್ಮಾಪುರ್ ಅವರಿಗೆ ಸಚಿವ ಸ್ಥಾನ ತಪ್ಪಿದ ಬೆನ್ನಲ್ಲೇ ಯಾವ ರೀತಿಯಾಗಿ ಅಸಮಾಧಾನ ಸ್ಫೋಟ ಆಗ್ತಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅಂದರೆ ಲೋಕಾಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಬೆಳಗಾವಿ ಬಾಗಲಕೋಟೆ ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ತಿಮ್ಮಾಪುರ ಅವರ ಭಾವಚಿತ್ರವನ್ನು ಹಿಡಿದು ಘೋಷವಾಕ್ಯಗಳನ್ನು ಕೂಡ ಕೂಗ್ತಾ ಇದ್ದಾರೆ. ಅದರಲ್ಲಿ ಒಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಧಿಕ್ಕಾರದ ಘೋಷಣೆಗಳು ಮತ್ತು ಡಿ.ಕೆ. ಶಿವಕುಮಾರ್ ವಿರುದ್ಧ ಸಿಟ್ಟು, ಎಲ್ಲ ರೀತಿಯಾದಂತಹ ಭಾವನೆಗಳು ಕಾರ್ಯಕರ್ತರಿಂದ ವ್ಯಕ್ತ ಆಗ್ತಾ ಇದೆ. ಅಲ್ಲಿ ಪ್ರತಿಭಟನೆಯ ಪರ್ವ ಬಾಗಲಕೋಟೆಯಲ್ಲೂ ಕೂಡ ಮುಂದುವರಿತಾ ಇದೆ.